ರೈತರ ಹೊಲಗಳಲ್ಲಿ ಖಾಸಗಿ ಕಂಪನಿಗಳ ಹಾವಳಿ, ಪವರ್ ಗ್ರಿಡ್ ವಿದ್ಯುತ್ ಕಂಬಗಳ ಸ್ಥಾಪನೆ, ದಲಿತ ಸಂಘಟನೆ ಹಾಗೂ ರೈತರಿಂದ ಮೂರನೇ ದಿನದ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕರಮುಡಿ ಗ್ರಾಮದಲ್ಲಿ ಪವರ್ ಗ್ರಿಡ್ ರಿನ್ಯೂ ಕಂಪನಿಯ ಕಂಬಗಳ ಸ್ಥಾಪನೆಗೆ ರೈತರು ಹಾಗೂ ಡಿಎಸ್ಎಸ್ ಭೀಮಾ ಘರ್ಜನೆ ವಿರೋಧ ವ್ಯಕ್ತಪಡಿಸಿ ಮಂಗಳವಾರ ಮೌನ ಪ್ರತಿಭಟನೆ ನಡೆಸಿದರು. ಕರಮುಡಿ ಗ್ರಾಮದಲ್ಲಿ ಖಾಸಗಿ ವಿದ್ಯುತ್ ಪವರ್ ಗ್ರಿಡ್ ಸ್ಥಾಪನೆಗೆ ಸ್ಥಳೀಯ ರೈತ ಶಿವಪ್ಪ ಬಂಡಿ ಎಂಬ ರೈತನ ಜಮೀನಿನಲ್ಲಿ ಅಕ್ರಮವಾಗಿ 304ನೇ ಸರ್ವೆ ಅಲ್ಲಿ ಒಟ್ಟು ಕ್ಷೇತ್ರ 18 ಎಕರೆ 24 ಗುಂಟೆ ಜಮೀನಿದ್ದು, ಸದರಿ ಜಮೀನಿನಲ್ಲಿ ರೆನ್ಯೂ ಕಂಪನಿಯ ವಿದ್ಯುತ್ ಕಂಬ ಹಾಕಿರುವುದರಿಂದ ನನ್ನ ಗಮನಕ್ಕೆ ತರದೆ ನನ್ನ ಜಮೀನನ್ನು ಅಕ್ರಮವಾಗಿ ಬಳಸಿಕೊಂಡು ಬಂಗಾರಗೌಡ ಪಾಟೀಲ್, ಆಸಿಫ್ ಅಲಿ, ನದಾಫ್ ಕೆ ಮಿಶ್ರಾ, ಶಮೀಮ್ ವಂಶಿ, ಜ್ಯೋತಿ ಅವರು ನನ್ನ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯವೆಸಗಿದ್ದಾರೆ. ರೈತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ರೈತನ ಅನುಮತಿ ಇಲ್ಲದೆ ಜಮೀನಿನಲ್ಲಿ ವಿದ್ಯುತ್ ಕಂಬ ಹಾಕಿ ವಿದ್ಯುತ್ ಸಂಪರ್ಕ ತಂತಿಗಳನ್ನು ಎಳೆದು ದೌರ್ಜನ್ಯ ಮಾಡಿದ್ದಾರೆ. ಅಕ್ರಮವಾಗಿ ಜಮೀನಿಗೆ ನುಗ್ಗಿ ಜಮೀನಿನಲ್ಲೇ ಟ್ರ್ಯಾಕ್ಟರ್ ಓಡಾಡಿಸಿ ರೈತನಿಗೆ ಜೀವ ಭಯವನ್ನ ಉಂಟು ಮಾಡಿದ್ದಾರೆ. ಶಿವಪ್ಪ ಬಂಡಿ ಜಮೀನುಗಳಿಗೆ ತೆರಳಿ ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಕಂಪನಿಯ ಪವರ್ ಗ್ರಿಡ್ ಕಂಬಗಳನ್ನ ಹಾಕುತ್ತಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ದೂರುಗಳನ್ನ ಸ್ವೀಕರಿಸುತ್ತಾರೆ ವಿನಃ ಕಂಪನಿಯವರ ಮೇಲೆ ಪ್ರಕರಣ ದಾಖಲಿಸಲು ಪೊಲೀಸ್ ಇಲಾಖೆ ಮುಂದಾಗುತ್ತಿಲ್ಲವೆಂದು ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಸಂಘಟನೆ ರಾಜ್ಯಾಧ್ಯಕ್ಷ ಬಸವರಾಜ ನಡಲ್ಮನಿ ಖಂಡಿಸಿದ್ದಾರೆ. ಎಷ್ಟೇ ಹಣ ಕೊಟ್ಟರೂ ಜಮೀನು ಕೊಡುವುದಿಲ್ಲವೆಂದು ನಿರಾಕರಿಸಿದ ರೈತರ ಹೊಲಗಳಲ್ಲಿ ಬಲವಂತವಾಗಿ ಕಂಬಗಳನ್ನ ಅಳವಡಿಸುತ್ತಿದ್ದಾರೆ. ಭೀಮಗರ್ಜನೆ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಗಾಳೆಪ್ಪ ಎಂಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಡಿಎಸ್ಎಸ್ ವಕ್ತಾರರಾದ ಮಲ್ಲನಗೌಡ ಕೋನನಗೌಡ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮಲ್ಲನಗೌಡ ಕೋನನಗೌಡರು, ಜೆಡಿಎಸ್ ಕೊಪ್ಪಳ ಜಿಲ್ಲಾ ವಕ್ತಾರರು ಬಸವರಾಜ ನಡಲ್ಮನಿ, ಡಿಎಸ್ಎಸ್ ಜಿಲ್ಲಾ ಗೌರವಾಧ್ಯಕ್ಷರು ಬಸವರಾಜ ಗುಳುಗುಳಿ, ತಾಲೂಕು ಜೆಡಿಎಸ್ ಅಧ್ಯಕ್ಷರು ಸಂಗಪ್ಪ ಬಂಡಿ, ಮಾಜಿ ತಾಲೂಕಾ ಅಧ್ಯಕ್ಷರು ಭೀಮಪ್ಪ ಬಂಡಿ, ಈರುಳ್ಳಿ ಬೆಳೆಗಾರರ ರೈತ ಸಂಘದ ಅಧ್ಯಕ್ಷ ಮತ್ತು ಗ್ರಾಮದ ರೈತರು ನಿಂಗಪ್ಪ ಇಟಗಿ, ಬಸಪ್ಪ ತಳವಾರ್, ಚನ್ನಬಸಪ್ಪ ತುರ್ವಿನ, ಚನ್ನಬಸಪ್ಪ ಮರಿಯಪ್ಪ ತುರ್ವಿನ್, ವೀರಪ್ಪ ಪಟ್ಟದ್, ಅಲ್ಲಾ ಸಾಬ್ ಲಖುಂಡಿ, ರಾಮಣ್ಣ ಸೋಮಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV 4 ನ್ಯೂಸ್, ಕುಕನೂರು. ತೆಗಿಬೇಡ ಅಂದಿದ್ದಕ್ಕೆ ನಮ್ಮ ಮ್ಯಾಗನೇ ಪೊಲೀಸ್ ಕಂಪ್ಲೇಂಟ್ ಮಾಡಿದರು ಈ ರಿನೋ ಕಂಪ್ನಿ ಅಧಿಕಾರಿಗಳು. ನಾನು ಹೋಗಿ CPI ಮತ್ತು PSI ಅವ್ರಿಗೂಟ ನಾನು ಅದ್ರ ಬಗ್ಗೆ ಮಾತಾಡಿ ನಾನು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಬಂದು ನನ್ನ ಹೊಲದಲ್ಲೇ ನಾನು ಸ್ವಂತ ಪ್ರತಿಭಟನೆ ಮಾಡಕೊಂತೀನಿ. ಯಾರ ಒತ್ತಾಯ ಇಲ್ಲ, ವೈಕಾರ ಇಲ್ಲ. ರೈತರಿಗೆ ಗುಳುಗುಳಿಟ್ಟು ತಳಕಲ್ಲಿಗೆ ಈ ಲೈನ್ ಹೋಗಿದೆ. ತಳಕಲ್ಲಿಯಲ್ಲಿ 50 ಲಕ್ಷ, 60 ಲಕ್ಷ, 70 ಲಕ್ಷ ತನೂ ಆ ರೈತರಿಗೆ ದುಡ್ಡು ಕೊಟ್ಟಾರೆ. ಈ ನಮ್ಮ ಭಾಗ ಗುಳುಗುಳಿಲಿಂದ ಹಿರೇಮೇಗೆರೆ ಆಯ್ತು, ಸಂಕನೂರು ಆಯ್ತು, ಕಾತ್ರಾಳು, ಶಿರಗುಂಪ ಮತ್ತು ಮುದುಳ, ಕರಮುಡಿ ಸೀಮೆ, ಸಂಗನಾಳ ಸೀಮೆದಲ್ಲಿ ಯಾವ ರೈತನ ಬಲ ಇದೆ ಆ ಬಲದ ಪ್ರಕಾರ ಒಬ್ಬವನಿಗೆ 7 ಲಕ್ಷ ಕೊಟ್ಟಾರ, ಒಬ್ಬನಿಗೆ 8 ಲಕ್ಷ ಕೊಟ್ಟಾರ, ಒಬ್ಬವನಿಗೆ 10 ಲಕ್ಷ ಕೊಟ್ಟಾರ. ಹಿಂಗೆ ಮಾಡಿ ದೌರ್ಜನ್ಯ ಮಾಡಿ ಆ ರೈತನ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ದುಡ್ಡು ಅರ್ಧ ಮುಡ್ಸ್ಯಾರ, ಅರ್ಧ ಇಲ್ಲ. ಇಲ್ಲ ನಿಮ್ಮ ಹೆಸರಲ್ಲೇ ದುಡ್ಡು ಹೆಚ್ಚಿಗೆ ಹಾಕಿವಿ, ನೀವು ತೆಗೆದುಕೊಡ್ರಿ ಅಂತಂದು ಇಲ್ಲೇ ನಮ್ಮ ಸಿದ್ದಮ್ಮ ಗೌಡಪ್ಪನವರು ಹೆಣ್ಮಗಳಿಗೂಟ ಹಾಕಿದಂಥ ಅಕೌಂಟಿಗೆ ಹಾಕಿದಂಥ ರೊಕ್ಕನ 78,000 ರೂಪಾಯಿ ಹೊಳ್ಳಿ ರಿಟರ್ನ್ ಆ ರಿನೋ ಕಂಪ್ನಿಯವ್ರು ತೆಗಿಸ್ಕೊಂಡಾರೆ. ಅದಕ್ಕಾಗಿ ಮೌನ ಪ್ರತಿಭಟನೆ ನಂದು ರೈತರ ಬಗ್ಗೆ. ನಾನೇನು ನಂದು ಅಲ್ಲ, ಇವತ್ತು ಅವ್ರ ಅಪ್ಪನ ಮನೆಯದು ಅವ್ರದ್ದು ಅಲ್ಲ. ನನಗೇನು ಸೂಕ್ತವಾಗಿ ದುಡ್ಡು ಕೊಡಬೇಕು ಅದನ್ನು ಕೊಟ್ಟು ಅವ್ರ ಕೆಲಸ ಮಾಡ್ಕೊಳ್ಳಿ ಅಂತಂದು ನಾನು ಈ TV ಚಾನಲ್ದವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳೋದು. ನಾನು ಗಾಳಪ್ಪ MD, DSS ಜಿಲ್ಲಾ ಗೌರವಾಧ್ಯಕ್ಷರು. ಇಲ್ಲಿ ನಮ್ಮ ಹೋರಾಟ ರಿನೋ ಕಂಪ್ನಿ ವಿರುದ್ಧ ಹೋರಾಟ. ನಮ್ಮದು ರೈತರಿಗೆ ಸೂಕ್ತವಾದ ಪರಿಹಾರ ಸಿಗಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇಲ್ಲಿ ಮೌನ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ನಾವಿಲ್ಲಿ. ಯಾಕಂದರೆ ಕಂಪ್ನಿಯವರು ಭಾಳ ದೌರ್ಜನ್ಯ ಮಾಡೋದು ರೈತರಿಗೆ. ನಮ್ಮ ಖಾತೆದಾರ ಆಗಿರ್ತಕ್ಕಂಥ ಅವರು ಭೀಮಪ್ಪ ಶಿವಪ್ಪ ಬಂಡಿ ಅವರಿಗೆ ಭಾಳಷ್ಟು ತೊಂದರೆ ಕೊಟ್ಟಾರ. ನಾವು ನಿನ್ನೆ ಮೊನ್ನೆ 3 ದಿವಸ ಆಯ್ತು ನಮ್ಮ ನಿರಂತರವಾಗಿ ಇಲ್ಲಿ ನಮ್ಮದು ನಡೀತಾ ಇದೆ ಪ್ರೊಟೆಸ್ಟ್. ಅದ್ರ ಜೊತೆಗೆ ಇವರು ಇದ್ದ ಸಂದರ್ಭದಲ್ಲಿ ನಾವು ಬಂದಾಗ ಇವರಿಗೆ ಭಾಳ ಬೆದರಿಕೆಯನ್ನು ಒಡ್ಡಿದ್ರು, ಜೀವ ಬೆದರಿಕೆಯನ್ನು ಒಡ್ಡಿದ್ರು. ನಾವು ಪೊಲೀಸ್ ಕಂಪ್ಲೇಂಟ್ ತೆಗೆದುಕೊಂಡಾಗ ಅವರು ಪೊಲೀಸ್ ಇಲಾಖೆಯವ್ರು ಏನು ನಮ್ಮದು ಕಂಪ್ಲೇಂಟನ್ನು ತೊಗೊಂಡ್ರೆ FIR ತಂದಿಲ್ಲ, ಏನಿಲ್ಲ, ಅವ್ರಿಗೇನು ತೊಂದರೆ ಏನು ಇದನ್ನು ಕೊಟ್ಟಿಲ್ಲ. ಉದಾಹರಣೆಯಾಗ ಹೇಳಿದ್ರು ಕೂಡ, ಎಷ್ಟೇ ಹೇಳಿದ್ರು ಕೂಡ ಅವರು ಸ್ಪಂದನೆ ಮಾಡ್ತಾಯಿಲ್ಲ.
ಹಾಗಾಗಿ ಕಂಪ್ನಿ ವಿರುದ್ಧ ನಮ್ಮ ಹೋರಾಟ ನಾವು ನಿರಂತರವಾಗಿ ಹೋರಾಟ ಇರ್ತದೆ. ನಾವು ಸೂಕ್ತ ಪರಿಹಾರ ರೈತರು ಸಿಗೋಲ್ಲ ಅಲ್ಲಿ ತನಕ ನಮ್ಮದು ಇಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ನಾವು. ನಮ್ಮ ಭೀಮಪ್ಪ ಅವ್ರ ಖಾತೆದಾರ ಇರ್ತಕ್ಕಂಥ ಭೀಮಪ್ಪನವ್ರಿಗೆ ಭಾಳಷ್ಟು ತೊಂದರೆ ಆಗಿದೆ. ಅವರು ವಿವಿಧ ಸಂಘಟನೆಗಳು ಬಂದು ನಾವು ಅವ್ರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ ಮತ್ತು ಇನ್ನಿತರ ಎಲ್ಲ ಸುತ್ತಮುತ್ತಿರ್ತಕ್ಕಂಥ ರೈತರು ಕೂಡ ಇಲ್ಲಿ ಬಂದು ಎಲ್ಲರೂ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಿರ್ತಕ್ಕ ಬಂದು ಇದನ್ನು ತೆರವುಗೊಳಿಸಬೇಕು. ಮುಂದೆ ರೈತರಿಗೆ ಭಾಳಷ್ಟು ಅನನುಕೂಲ ಆಗ್ತಾಯಿದೆ. ಅನನುಕೂಲ ಆಗೋದು ತಡಲಿಕ್ಕೆ ಇದನ್ನು ಸೂಕ್ತವಾದ ಪರಿಹಾರ ಕೊಟ್ಟರೆ ಮಾತ್ರ ರೈತರಿಗೆ ಕೊಡಲಿ, ಇಲ್ಲವಾದ ಪಕ್ಷದಲ್ಲಿ ತೆರವು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕಂಬ ತೆರವು ಮಾಡಬೇಕು. ಬಸವರಾಜ್ ನಡೋಲು ಮನೆ, ಈ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ರಾಜ್ಯ ಗೌರವಾಧ್ಯಕ್ಷ. ಈಗ ಇಲ್ಲಿ ನಮ್ಮ ಸ್ನೇಹಿತರು ಅಥವಾ ನಮ್ಮ ಅಗ್ದಿ ಆತ್ಮೀಯರಾದಂಥ ಭೀಮಣ್ಣ ತಂದೆ ಶಿವಪ್ಪ ಬಂಡಿಯವರ ಜಮೀನಿನಲ್ಲಿ ಈ ಒಂದು ಖಾಸಗಿ ಕಂಪ್ನಿಯಾದಂಥ ರೇನೋವಾ ಕಂಪ್ನಿಯವರು ಒಂದು ಟವರ್ ಲೈನು ಇಲ್ಲಿ ಸ್ಥಾಪನೆ ಮಾಡುವ ಉದ್ದೇಶ ಇಟ್ಕೊಂಡು ಈ ನಮ್ಮ ಶಿವಪ್ಪ ಬಂಡಿಯವರಿಗೆ ಅವ್ರಿಗೆ ಯಾವುದೇ ಮಾಹಿತಿ ಕೊಡದೆ, ಅವರಿಗೆ ಸೂಕ್ತ ಒಂದು ಖಾಸಗಿ ಕಂಪ್ನಿಯ ಏನೋ ಯಾವುದೋ ಒಂದು ಕಂಪ್ನಿಯ ಒಂದು ಯಾವುದೇ ಮಾಹಿತಿಯನ್ನು ಕೊಡದೆ ಅನಧಿಕೃತವಾಗಿ ಇಲ್ಲಿ ಒಂದು ವೈರ್ ಎಳಿತಾ ಇದ್ದಾರೆ. ಆ ಒಂದು ದಿಶೆಯಲ್ಲಿ ಈ ಕಂಪ್ನಿಯವರು ಅವರಿಗೆ ದಬ್ಬಾಳಿಕೆ ಮಾಡಿ ಇವತ್ತಿಗೆ ಈ ಒಂದು ಮೌನ ಪ್ರತಿಭಟನೆ ಮೂರನೇ ದಿನಕ್ಕೆ ಪಾದಾರ್ಪಣೆ ಆಗ್ತಾಯಿದೆ. ಮೊನ್ನೆ ಈಗ 3 ದಿವಸ ಹಿಂದೆ ನಾವು ನಮ್ಮ ಗಾಳ್ಯಪ್ಪ ಅವರು ಈ ವಿಷಯ ಗೊತ್ತಾಗಿ ಇಲ್ಲಿ ಒಂದು ಬಂದ ಮೇಲೆ ಆ ಕಂಪ್ನಿಯ ಒಂದು ಸಿಬ್ಬಂದಿಯವರು ನಮ್ಮ ರೈತ ಸಂಘದ ಈರುಳ್ಳಿ ಬೆರೆಗಾರ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾದಂಥ ನಮ್ಮ ಭೀಮಪ್ಪ ಬಂಡಿಯವರಿಗೆ ನಮ್ಮ ಸಮ್ಮುಖದಲ್ಲೇ ದೌರ್ಜನ್ಯ ಮಾಡಿ, ರೈತರು ನೀವು ಇವೆಲ್ಲ ಮಾಡೋದು ನಾವೇನೇ ಕೇಳ್ತೀವಿ, ನಾವು ಏನು ಕೊಟ್ಟಂತ ತೊಗೋಬೇಕಂತ ಒಂದು ದರ್ಪದಿಂದ ಅವು ನಮ್ಮ ಎದುರಿಗೇನೆ ಅವರಿಗೆ ದೌರ್ಜನ್ಯ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಸೊ ಆ ಒಂದು ವಿಷಯ ಇಟ್ಕೊಂಡು ನಾವು ಈಗ 3 ದಿವಸದಿಂದ ಇಲ್ಲಿ ಒಂದು ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ಅದಕ್ಕೆ ಇಲ್ಲಿವರೆಗೆ 3 ದಿನ ಒಂದು ಪ್ರತಿಭಟನೆ ಆದರೂ ಕೂಡ ಒಂದು ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ಯಾವ ಅಧಿಕಾರಿಗಳು ಬಂದು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಯಾವುದೋ ಒಂದು ಕೇಳದೇ ಇರೋದೊಂದು ಭಾಳ ಒಂದು ನಮ್ಗೆ ಭಾಳ ನೋವಿನ ಸಂಗತಿ ಆಗಿದೆ. ಸೊ ಆ ದಿಟೆಯಲ್ಲಿ ನಮಗೆಲ್ಲ ರೈತರು ಒಂದು ಸಮಸ್ಯೆ ಇದೆ. ಯಾಕಂತಂದ್ರೆ ಇಲ್ಲಿ ಏನು ಅಂತ ಏನಂದ್ರೆ ರೈತರು ಈ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ರೈತರು ಈ ದೇಶದ ಬೆನ್ನೆಲುಬು ಬಂದ್ರೆ ರೈತರ ಒಂದು ಬೆನ್ನಿಗೆ ಹೊಡೆದು ಅವರ ಎಲುಬು ಮುರಿತಕ್ಕಂಥ ಒಂದು ಖಾಸಗಿ ಕಂಪ್ನಿಗಳ ಒಂದು ಹುನ್ನಾರ ಮಾಡ್ತಾರೆ. ಅದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಬಿಡ್ಲಾಕ ನಾವು ದಲಿತ ಸಂಘದ ಕೂಡ ಈ ಒಂದು ಇದರಲ್ಲಿ ಧರಣಿಯಲ್ಲಿ ಭಾಗವಹಿಸಿವಿ. ಅದಕ್ಕೆ ರೈತರಿಗೆ ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ಅವ್ರಿಗೆ ನ್ಯಾಯ ಕೊಡಿಸೋವರೆಗೆ ನಮ್ಮ ಈ ಅನಿರ್ದಿಷ್ಟವಾದ ಮೌನ ಪ್ರತಿಭಟನೆ ಮುಂದುವರಿಯುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಮುರುಘಾ ತಾಲೂಕಿನ ಕರ್ಮುಡಿ ಗ್ರಾಮದ ಸರ್ವೆ ನಂಬರ್ 304ರಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಟವರ್ ನಮ್ಮ ರೈತ ಸಹೋದರ ಇರ್ತಕ್ಕಂಥ ಭೀಮಪ್ಪ ಬಂಡಿಯವರ ಒಂದು ಒಪ್ಪಿಗೆ ಇಲ್ಲದೆ ಇವತ್ತು ನಮ್ಮ ರೈತರು ಅವಿಭಕ್ತ ಕುಟುಂಬದಲ್ಲಿ ಸಹೋದರರ ಒಪ್ಪಿಗೆ ಇಟ್ಕೊಂಡು ಏನೋ ಮಾಡಿರ್ತಾರೆ. ಅದರ ಬೇರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಹೋದರ ಭೀಮಪ್ಪ ಬಂಡಿಯವರಿಗೆ ಬಂದಿರತಕ್ಕಂಥ ಈ ಜಮೀನಿನಲ್ಲಿ ಟವರ್ನ ನಿರ್ಮಾಣ ಮಾಡಿರೋದು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಎಲ್ಲ ವಿಂಡ್ ಪವರ್ ಇರ್ಬೋದು, ಈ ಟವರ್ನವರ ಒಂದು ದೌರ್ಜನ್ಯವನ್ನು ಈ ಕನ್ನಡಿಗರು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಂಥ ಅಸಹನೆಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕೆಲಸಗಳನ್ನು ನಾವು ರೈತ ಸಂಕುಲ ವಿರೋಧ ಮಾಡಬೇಕಾಗುತ್ತೆ. ಈ ರೈತ ಸಂಕುಲಕ್ಕೆ ಈ ಟವರ್ ನಿರ್ಮಾಣ ಮಾಡೋದ್ರಿಂದ ಭಾಳಷ್ಟು ಹಾನಿಗಳಿರ್ತವೆ. ಇದನ್ನು ಯಲಬುರ್ಗಾ ತಾಲೂಕಿನಾದ್ಯಂತ ಸಂಪೂರ್ಣ ಮಾನ್ಯ ಶಾಸಕರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇವತ್ತು ಅಧಿಕಾರಿಗಳು ಬಂಡವಾಳಶಾಹಿಗಳ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು, ಈ ಪೊಲೀಸರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ನೋಡಿದ್ದೇನೆ ಈ ಬಂಡವಾಳಶಾಹಿಗಳ ಪರವಾಗಿ ಅವರು ವಕಾಲತ್ತನ್ನು ವಹಿಸ್ತಕ್ಕಂಥದ್ದನ್ನು ಸಹಿಸೋಕ್ಕಾಗೋದಿಲ್ಲ. ಮಾನ್ಯ ಶಾಸಕರು ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೋಬೇಕು. ಈ ಕ್ಷೇತ್ರದ ರೈತರಿಗಾಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ನಿಮ್ಮ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ ಅಂತೇಳಿ ನಾನು ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಗುಳುಗುಳಿಟ್ಟು ತಳಕ